ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಕಿಚನಲ್ಲಿದ್ದೀನಿ. ಹಾಗಂದರೆ ನಿಮ್ಮ ಜೊತೆ ಒಂದು ಸ್ಪೆಷಲ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾವುದು ಅಂತಂದರೆ ಮೊರವಾಯಿ ಸುಕ್ಕ. ಸೊ ನಮ್ಮಮ್ಮ ಕರಾವಳಿಯವರು, ಕುಂದಾಪುರದವರವರು ಬೇಸಿಕಲಿ. ಸೊ ಅಲ್ಲಿ ಸುಕ್ಕ ತುಂಬ ಫೇಮಸ್ಸು. ಸೊ ನಾವು ಇದನ್ನು ಮೊರವಾಯಿ ಅಂತ ಕರಿತೀವಿ. ಅಂದರೆ ಹೆಚ್ಚಿನ ಕಡೆ ಆಡು ಭಾಷೆಯಲ್ಲಿ ಇದನ್ನು ಕಪ್ಪೆ ಚಿಪ್ಪು ಅಂತಲೂ ಕರೀತಾರೆ. ಸೊ ನನ್ನ ಹತ್ರ ಇರುವಂತಹ ಚಿಪ್ಪು, ಕಪ್ಪೆ ಚಿಪ್ಪು ಈ ಶೇಪಲ್ಲಿದೆ. ಸೊ ಇದನ್ನ ಊರಲ್ಲಿ ಇದನ್ನ ಚೂಪಾಗಿರೋದ್ರಿಂದ ಇದನ್ನ ಜುಬಿನ್ ಮೊಳವೆ ಅಂತಾನೂ ಕರೀತಾರೆ. ನಾವು ಸಣ್ಣದಿರುವಾಗೆಲ್ಲ ಅಥವಾ ಊರಿಗೆ ಹೋದಾಗೆಲ್ಲ ಇದನ್ನ ಜೂಬಿನ್ ಮೊಳವೆ ಸುಕ್ಕ ಅಂತಾನೆ ಟೇಸ್ಟ್ ಮಾಡಿರೋದು. ಸೊ ಕ್ವಿಕ್ಕಾಗಿ ಈ ಜೂಬಿನ್ ಮೊಳವೆ ಸುಕ್ಕ ಮಾಡೋದು ಹೇಗೆ ಅಂತ ನೋಡೋಣ. ಸೊ ನಾನು ಕಾಸ್ಟ್ಕೋಯಿಂದ ಆಲ್ಮೋಸ್ಟ್ 3 kg ಮೊರವಾಯಿ ಚಿಪ್ಪನ್ನು ತಗೊಂಡ್ಬಂದಿದ್ದೀನಿ. ಸೊ ಇದನ್ನು ಈ ಮೊರವಾಯಿ ಚಿಪ್ಪು ಇನ್ನೂ ಓಪನ್ ಆಗಿಲ್ಲ ನೋಡಿ. ಸೊ ಇದನ್ನು ಚೆನ್ನಾಗಿ ಧೂಳಿರೋದ್ರಿಂದ ಚೆನ್ನಾಗಿ ಇದನ್ನು ತೊಳ್ಕೊಂಡ್ಬಿಡ್ಬೇಕು. ತೊಳ್ಕೊಂಡು ಅದಾದಮೇಲೆ ಕುದಿಯೋ ನೀರಲ್ಲಿ ಇದನ್ನು 1 ನಿಮಿಷ ಹಾಕಬೇಕು. ಸೊ ಮೊದಲಿಗೆ ಇದನ್ನೊಂದು 3-4 ಸಲ ಚೆನ್ನಾಗಿ ತೊಳ್ಕೊಂಡ್ಬಿಡ್ತೀನಿ. ನೀರಿಲ್ಲಿ ಚೆನ್ನಾಗಿ ಕುದೀತಾ ಇದೆ ನೋಡಿ. ಸೊ ತೊಳೆದಿರುವಂತಹ ಮೊರವಾಯನ್ನೆಲ್ಲ ಇದರಲ್ಲಿ ಹಾಕ್ತಾ ಇದ್ದೇನೆ. ಹಾಕಿ ಗ್ಯಾಸ್ ಆಫ್ ಮಾಡಿ ಈ ಥರ 1 ನಿಮಿಷ ಮುಚ್ಚಿಡಿ ಇದನ್ನು. ನೋಡಿ, ಇದು 1 ನಿಮಿಷ ಆಗಿದೆ ಮೊರವಾಯಿನ ಬಿಸಿ ನೀರಲ್ಲಿಟ್ಟು. ಈ ಥರ ಎಲ್ಲ ಮೊರವಾಯಿ ಕೂಡ ಓಪನ್ ಆಗಿದೆ ಇವಾಗ. ಸೊ ಇಲ್ಲಿ ನಾನು ಒಂದು ಮೊರವಾಯಿನ ತೆಗೆದು ತೋರಿಸ್ತಾ ಇದ್ದೇನೆ ನಿಮಗೆ. ಸೊ ಈ ಥರ ಓಪನ್ ಮಾಡಿದಾಗ ಇದರಲ್ಲಿ ಒಂದು ಸ್ವಲ್ಪ ಕಪ್ಪಿನ ಪೋರ್ಷನ್ ಇರುತ್ತೆ, ಅದನ್ನು ಯೂಸ್ ಇಲ್ಲ. ಸೊ ಅದನ್ನು ತೆಗೆದುಬಿಡಿ. ಆಮೇಲೆ ಉಳ್ದದ್ದನ್ನು ಒಂದು ಕಡೆ ಇಟ್ಕೊಳ್ಳಿ. ನಾನಿಲ್ಲಿ ಒಂದು ತಟ್ಟೆನಲ್ಲಿ ಇಡ್ತಾ ಇದ್ದೇನೆ. ಹಾಗೆ ಎಲ್ಲ ಮೊರವಾಯನ್ನು ಕೂಡ ಕ್ಲೀನ್ ಮಾಡ್ತೀನಿ. ಇಷ್ಟ ಆಗುತ್ತೆ ಎಲ್ಲ ತೆಗೆದ ಮೇಲೆ ಕಪ್ಪೆ ಚಿಪ್ಪಿನ ಸಿಪ್ಪೆ ಅಥವಾ ಚಿಪ್ಪು. ಮಸಾಲೆಗೆ ಬೇಕಾಗೋ ಐಟಮ್ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗೋದು 1.5 ಇಂದ 2 ಸ್ಪೂನು ಕೊತ್ತಂಬರಿ, ಅರ್ಧ ಸ್ಪೂನು ಜೀರಿಗೆ, ಒಂದು 1/4 ಸ್ಪೂನು ಸಾಸಿವೆ, ಒಂದು ಸ್ವಲ್ಪ ಮೆಂತೆ, ಹಾಗೆ ಒಂದು 6 ಬೆಳ್ಳುಳ್ಳಿ, ಹುಳಿ ಸ್ವಲ್ಪ, ಒಂದು ಅರ್ಧ ಲಿಂಬೆ ಗಾತ್ರದಷ್ಟು, ಒಂದು 8 ಮೆಣಸು ತಗೊಂಡಿದ್ದೇನೆ, ಬ್ಯಾಡಿಗೆ ಮೆಣಸೆ ತಗೊಂಡಿದ್ದೇನೆ ಇಲ್ಲಿ. ಹಾಗೆ ಇಲ್ಲಿ ಒಂದು ಮೀಡಿಯಂ ಸೈಜಿನ ಈರುಳ್ಳಿಯನ್ನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೇನೆ. ಸೊ ಇವಾಗ ನಾವು ಇದನ್ನು ಹುರ್ಕೊಂಡು ಬಿಡೋಣ. ಹಾಗೆ ಹೇಳೋದಕ್ಕೆ ಮರ್ತೋಯ್ತು, ಒಂದು ಸ್ವಲ್ಪ ಕರಿಬೇವು ಬೇಕು. ನನ್ನ ಹತ್ರ ಹಸಿ ಇಲ್ಲ ಅಂದ್ಬಿಟ್ಟು ಒಣ ಕರಿಬೇವನ್ನೇ ತಗೊಂಡಿದ್ದೇನೆ. ಹಾಗೂ ಒಂದು ಅರ್ಧ ಕಪ್ಪಿನಷ್ಟು ಕಾಯಿ ತುರಿ. ನಾನಿಲ್ಲಿ ಐರನ್ ಕಾವಲಿಯನ್ನು ಇಟ್ಕೊಂಡಿದ್ದೇನೆ. ಕಾವಲಿ ಬಿಸಿಯಾಗಿದೆ. ಸೊ ಇದಕ್ಕೆ ತೆಂಗಿನ ಎಣ್ಣೆನ ಹಾಕ್ತಾ ಇದ್ದೇನೆ. ಇದು ಮಸಾಲೆ ಹುರಿಯೋದಕ್ಕೆ. ನಾವಿರುವ ಜಾಗದಲ್ಲಿ ಜಾಸ್ತಿ ಚಳಿ ಇರೋದ್ರಿಂದ ತೆಂಗಿನ ಎಣ್ಣೆ ಎಲ್ಲ ಗಟ್ಟಿಯಾಗಿ ಹೋಗಿದೆ ನೋಡಿ. ಸೊ ಎಣ್ಣೆ ಕಾದಿದೆ. ಇದಕ್ಕೆ ಮೆಂತೆ, ಜೀರಿಗೆ, ಕೊತ್ತಂಬರಿ, ಹಾಗೆ ಸಾಸಿವೆ ಇದನ್ನೆಲ್ಲ ಹಾಕೊಂಡು ಹುರಿತಾ ಇದ್ದೇನೆ. ಇದಕ್ಕೆ ಬ್ಯಾಡಿಗೆ ಮೆಣಸು ಹಾಗೂ ಬೆಳ್ಳುಳ್ಳಿಯನ್ನು ಸಹ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಇಲ್ಲಿ ಹುಳಿ ಮತ್ತು ಹಳದಿಯನ್ನು ನಾವು ರುಬ್ಬುವಾಗ ಹಾಕೊಳ್ಳುವ. ಹಾಗೆ ಸ್ವಲ್ಪ ಕರಿಬೇವು ಸಹ. ಈಗ ನೋಡ್ಬೋದು ಇದೆಲ್ಲ ಮಸಾಲೆಗಳು ಒಂದು 3-4 ನಿಮಿಷದಿಂದ ಫ್ರೈ ಆಗ್ತಾ ಇದೆ. ಸೊ ಈಗಲೇ ನಾನೊಂದು ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಹಾಕ್ತೇನೆ ಇಲ್ಲಿಗೆ.
ಈ ಎಲ್ಲ ಐಟಮ್ಗಳನ್ನು ನಾವೀಗ ಮಿಕ್ಸಿ ಮಾಡಬೇಕು. ಸ್ವಲ್ಪ ಫ್ರೈ ಆಗಿದೆ. ಸೊ ಇದನ್ನು ನಾನೀಗ ಆಫ್ ಮಾಡ್ತೇನೆ. ಇದು ತಣ್ಣಗಾಗಲಿ ಒಂದು 5 ನಿಮಿಷ. ಅಷ್ಟರೊಳಗಡೆ ನಾವೊಂದು ಒಗ್ಗರಣೆ ಕೊಟ್ಕೊಳ್ಳುವ ಮೊರವಾಯಿಗೆ. ಸೊ ಒಗ್ಗರಣೆಯನ್ನು ಶುರು ಮಾಡುವ. ಬಾಣಲೆ ಕಾದಿದೆ. ಕಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ತೆಂಗಿನೆಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಸೊ ತೆಂಗಿನೆಣ್ಣೆ ಕಾದಿದೆ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ, ಹಾಗೆ ಅರ್ಧ ಸ್ಪೂನು ಜೀರಿಗೆನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಒಂದು 2-3 ಜಜ್ಜಿರುವಂತಹ ಬೆಳ್ಳುಳ್ಳಿ, ಹಾಗೆ ಇದಕ್ಕೆ ಒಂದು ಹೆಚ್ಚಿರುವಂಥ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕೊಳ್ಳಿ. ನನ್ನ ಹತ್ರ ಹಸಿದಿಲ್ಲ, ಇದು ಒಣಗಿರುವ ಕರಿಬೇವು. ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಮೊರವಾಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ನೋಡಿ, ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿರುವಂತಹ ಮೊರವಾಯಿ ಹಾಕಿ ಇದಕ್ಕೆ ಒಂದು ಅಂದಾಜು 1 ಸ್ಪೂನಷ್ಟು, 1 ರಿಂದ 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಹೀಗೆ ಮಿಕ್ಸ್ ಮಾಡಿ ಅದನ್ನೊಂದು 10 ನಿಮಿಷ ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ. ಮೊರವಾಯಿ ಬಹಳ ಬೇಗ ಬೇಯ್ತದೆ. ಇಷ್ಟರಲ್ಲಿ ನಾವು ಮಸಾಲೆಯನ್ನು ರುಬ್ಬಿಕೊಳ್ತಾ ಇದ್ದೇನೆ. ಹುರಿದಿರುವ ಐಟಮ್ಸ್ ಎಲ್ಲ ಇಲ್ಲಿ ತಣ್ಣಗಾಗಿದೆ. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಂದು ಲಿಂಬೆ ಗಾತ್ರದ ಹುಳಿ ಹಾಗೂ 1 ಸ್ಪೂನ್ ಹಳದಿಯನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಅಂದರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ರುಬ್ಕೊಳ್ಳಿ. ಸೊ ಇದು ಒಂದು 10 ನಿಮಿಷದಿಂದ ಬೆಂದಿದೆ. ಸೊ ಇದಕ್ಕೆ ಮಿಕ್ಸಿಯ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಾನು ಸ್ವಲ್ಪ ಜಾಸ್ತಿ ಮಸಾಲೆ ಮಾಡಿದ್ದೇನೆ, ಯಾಕೆಂದರೆ ಇದು ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನಲಿಕ್ಕೆ ಎಲ್ಲರಿಗೂ ಇಷ್ಟ ಅಂತ. ನೀವು ಸ್ವಲ್ಪ ಕಡಿಮೆ ಮಸಾಲೆ ಮಾಡಿದರೆ ಇದು ಇನ್ನೂ ಡ್ರೈ ಸುಕ್ಕ ಆಗ್ತದೆ. ಸೊ ಇದು ಇನ್ನೂ ಈ ಮಸಾಲೆ ಒಟ್ಟಿಗೆ ಮತ್ತೆ ಒಂದು 5 ನಿಮಿಷ ಬೇಯಬೇಕು. ಸೊ 5 ನಿಮಿಷ ಆಗಿದೆ ಇದು ಬೆಂದು. ಸೊ ಇಲ್ಲಿ ಉಳಿದ ಕಾಯಿ ತುರಿಯನ್ನು ಕೂಡ ಹಾಕೊಳ್ಳುವ. ಇನ್ನೊಂದು 2 ರಿಂದ 3 ನಿಮಿಷ ಬಿಟ್ಟು ಆಫ್ ಮಾಡಿದರೆ ನಮ್ಮ ಮೊರವಾಯಿ ಸುಕ್ಕ ರೆಡಿ. ಸೊ ನಾವು ಈಗ ಮೊರವಾಯಿ ಸುಕ್ಕ ರೆಡಿಯಾಗಿದೆ. ಇದನ್ನು ಟೇಸ್ಟ್ ಮಾಡುವ ಬನ್ನಿ. ನೋಡಿ, ಈ ಥರ ಇದೆ ಸುಕ್ಕ. ನೀವು ಇದನ್ನು ಅನ್ನದ ಜೊತೆ ಹಾಗೂ ದೋಸೆ, ನೀರು ದೋಸೆ, ಇಡ್ಲಿ ಜೊತೆನೂ ತಿನ್ಬೋದು. ಬಿಸಿ ಬಿಸಿ ಮೊರವಾಯಿ ಸುಕ್ಕ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡೋ ಟೈಮು. ಹೇಗೆ ಬಂದಿದೆ ನೋಡ್ತೀನಿ. ಸೊ ಮೊರವಾಯಿ ಚೆನ್ನಾಗಿ ಬೆಂದಿದೆ, ನೋಡ್ಬೋದು ನೀವಿಲ್ಲಿ
ನೋಡೋಣ ಹೇಗಿದೆ ರುಚಿ ಅಂತ. ತುಂಬಾ ಚೆನ್ನಾಗಿದೆ, ಖಾರವಾಗಿ ಸಖತ್ತಾಗಿದೆ. ಇದನ್ನು ನೀವು ಆಗಲೇ ಹೇಳ್ದಂಗೆ ಅನ್ನದ ಜೊತೆ, ದೋಸೆ, ಇಡ್ಲಿ ಜೊತೆ ಅಥವಾ ಚಪಾತಿ ಜೊತೆ ಕೂಡ ತಿನ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಮತ್ತು ನಿಮ್ಮ ರೆಸಿಪಿ ಅಥವಾ ನಿಮ್ಮ ಡಿಶ್ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬೇರೆ ರೆಸಿಪೀಸ್ ಜೊತೆ. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್.